ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಯಾರ್ಯಾರು ಮೇ 3ಕ್ಕೆ ನೀಟ್ ಎಕ್ಸಾಮಿನೇಷನನ್ನು ಬರೆದಿದ್ರಿ, ಇವತ್ತಿನ ಒಂದು ದಿನ ನಿಮ್ಮ ಒಂದು ಲೈಫಲ್ಲಿ ಇಲ್ಲದೇ ಇರಲಿ ಅಂಥೇಳಿ ತಾವೆಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದೀರಿ. ಅದು ನನಗೂ ಕೂಡ ಗೊತ್ತು, ಬಟ್ ಏನು ಮಾಡೋದಕ್ಕೂ ಬರೋದಿಲ್ಲ. ಸೊ ಪದೇ ಪದೇ ನೆನೆಸ್ಕೊಳ್ತಾ ಇದ್ದೀರಿ. ಇವತ್ತು NTA ಹೇಳಿದ್ದೆಲ್ಲವೂ ಕನಸಾಗಿರಲಪ್ಪ, ಇದೆಲ್ಲವೂ ಸುಳ್ಳಾಗ್ಲಪ್ಪ ಅಂಥೇಳಿ ಕೇಳ್ಕೊಳ್ತಾ ಇದ್ದೀರಿ ಅನ್ನೋದು ಗೊತ್ತಿದೆ. ಆದರೆ ವಿ ಹ್ಯಾವ್ ಟು ಎಕ್ಸೆಪ್ಟ್ ದ ರಿಯಾಲಿಟಿ. ಅದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಇಲ್ಲಿ ಕೆಲವೊಂದಷ್ಟು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಟ್ ಎಮೋಷ್ನಲಿ ಬಟ್ ಲಾಜಿಕಲಿ ಆರ್ ಪ್ರಾಕ್ಟಿಕಲಿ, ರೈಟ್? ಸೊ ಫೈನ್, ಯಾರ್ಯಾರು ಎಮೋಷ್ನಲಿ ಡೌನ್ ಆಗಿದ್ದೀರಿ, ಬಹಳಷ್ಟು ಚೆನ್ನಾಗಿ ಎಕ್ಸಾಮಿನೇಷನನ್ನು ಬರೆದಿದ್ದೆ, ಈ ವರ್ಷ ಸೀಟ್ ಸಿಕ್ಕೇ ಸಿಗ್ತದೆ ಅನ್ನೋ ಒಂದು ಗ್ಯಾರಂಟಿಯಲ್ಲಿದ್ದಿರಿ. ಸೊ ತಮಗೆಲ್ಲರಿಗೂ ಕೂಡ ಬೇಜಾರಾಗಿದೆ. ಸಿನ್ಸಿಯರ್ ಆಗಿ ಹಾನೆಸ್ಟ್ ಆಗಿ ಬರೆದಂತಹ ಎಲ್ಲ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇದ್ದೀರಿ ದೇವ್ರ ಹತ್ರ, ನಂದು ಏನು ತಪ್ಪಿದೆ ಇದರಲ್ಲಿ? ನಾನು ಪೇಪರ್ ಲೀಕ್ ಮಾಡಿದ್ದೀನಿ, ನನಗೆ ಯಾಕೆ ಈ ಶಿಕ್ಷೆ ಬರ್ತಾ ಇದೆ, ನನಗೆ ಯಾಕೆ ಈ ಒಂದು ಶಿಕ್ಷೆ ಇದೆ ಅಂಥೇಳಿ ಎಲ್ಲವನ್ನೂ ಕೂಡ ನಿಮ್ಮಷ್ಟಕ್ಕೆ ನೀವೇ ಕೇಳ್ಕೊಳ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಆದರೆ ವಿದ್ಯಾರ್ಥಿಗಳೇ, ಎಮೋಷ್ನಲಿ ನನಗೆ ನಿಮ್ಮ ಮೇಲೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೆ ಸಿಂಪತಿ ಇದೆ. ಬಟ್ ಲಾಜಿಕಲಿ ಪ್ರಾಕ್ಟಿಕಲಿ ಥಿಂಕ್ ಮಾಡೋಣಂತೆ. ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಇನ್ನು ಆಲ್ರೆಡಿ NTA ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ, ನೀಟ್ ರೀ ಎಕ್ಸಾಮನ್ನು ಮಾಡ್ತೀವಿ ಮತ್ತು ಮೇ 3ರ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ. ಫೈನ್, ವಿ ವಿಲ್ ಎಕ್ಸೆಪ್ಟ್ ದ ರಿಯಾಲಿಟಿ ಆ್ಯಂಡ್ ವಿ ವಿಲ್ ಮೂವ್ ಫಾರ್ವರ್ಡ್. ಫಸ್ಟ್ ಕ್ವಶನ್ ಏನು ಬರ್ತದೆ ಎಲ್ಲರ ತಲೆಯಲ್ಲೂ ಅಂತ ಅಂದರೆ, ನೆಕ್ಸ್ಟ್ ಎಕ್ಸಾಮಿನೇಷನ್ ಯಾವಾಗ ಆಗ್ಬೋದು? ವಿದ್ಯಾರ್ಥಿಗಳೇ ಗೊತ್ತಿರಲಿ, ಜನರಲಿ 30 to 40 ಡೇಸ್ ಟೈಮ್ ಅಂತೂ NTA ತಗೋತಾರೆ. ಅದಕ್ಕೆ ನೀವು ಚಿಂತೆ ಮಾಡಬೇಡಿ. ಅಟ್ಲೀಸ್ಟ್ 30 ಡೇಸ್ ಪ್ಲ್ಯಾನನ್ನು ಹಾಕ್ಕೊಂಡು ನೀವು ಓದೋದಕ್ಕೆ ಶುರು ಮಾಡಬಹುದು. ಸೊ ಹಾಗಾದರೆ ಯಾಕೆ 30 ಡೇಸ್ ಮಿನಿಮಮ್ ಆಗ್ತದೆ? ಲಾಜಿಕಲಿ ಹೇಳ್ತೀನಿ, ನಾಟ್ ಎಮೋಷ್ನಲಿ. ಲಾಜಿಕಲಿ ಥಿಂಕ್ ಮಾಡಿ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ಈ ತಿಂಗಳು ಪೂರ್ತಿ ಅಂದರೆ 11ನೇ ತಾರೀಕು, ಅಂದರೆ 11ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ CUET ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್. ಸೊ ಅದು NTA ಕಂಡಕ್ಟ್ ಮಾಡುವಂಥದ್ದು, ಅದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಡ್ಮಿಟ್ ಕಾರ್ಡನ್ನು ಕೂಡ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಸರ್ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ಭಾಳಷ್ಟು ಜನ ನೀಟ್ ವಿದ್ಯಾರ್ಥಿಗಳು ಕೂಡ CUET ಎಕ್ಸಾಮಿನೇಷನನ್ನು ಬರೀತಾ ಇದ್ದಾರೆ. ಅಂದರೆ ಅದು ರೂಲ್ಡ್ ಔಟ್ ಆಯಿತು, ಮೇ 30ರ ತನಕ ಅಂತೂ ರೂಲ್ಡ್ ಔಟ್ ಆಯಿತು. ಇನ್ನು ಉಳಿದಿರೋದೇನು? ಸೊ ಯಾವಾಗ ಮಾಡ್ಬೋದು? ಜನರಲಿ ಸಂಡೇನೇ ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲ ಸ್ಕೂಲ್ ಪ್ರಿಮೈಸಸ್ಗಳು, ಕಾಲೇಜ್ ಪ್ರಿಮೈಸಸ್ಗಳು ಏನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅವರಿಗೆ ಫ್ರೀಯಾಗಿ ಸಿಗಬೇಕು, ಅವರ ಕಡೆಯಿಂದ ಮತ್ತೆ ಎಕ್ಸೆಪ್ಟೆನ್ಸ್ ಲೆಟರ್ ಸಿಗಬೇಕು. ಸೊ ಇವೆಲ್ಲ ಕಾರಣದಿಂದಾಗಿ ಸಂಡೇನೇ ಮಾಡ್ತಾರೆ ಜನರಲಿ. ಸೊ ಸಂಡೇ, ಇನ್ನು ಜೂನ್ 1st ವೀಕ್ ಸಂಡೇ ಏನಿದೆ ಅದು ಐಸರ್ ಎಕ್ಸಾಮಿನೇಷನ್ ಇರುವಂಥದ್ದು. ಜೂನ್ 6ಗೆ ನೆಕ್ಸ್ಟ್ ಇದೆ. ಜೂನ್ 7ಗೆ IIT ಐಸರ್ ಆಪ್ಟಿಟ್ಯೂಡ್ ಟೆಸ್ಟನ್ನು ಫಿಕ್ಸ್ ಆಗಿರುವಂಥದ್ದು, ಅದನ್ನಂತೂ ಚೇಂಜ್ ಮಾಡೋದಿಲ್ಲ. ಇನ್ನು ಉಳಿದಿರೋದು ಜೂನ್ 14th ಮಾತ್ರ. ಅಂದರೆ ಜೂನ್ 14th ಆದಮೇಲೆ ನೆಕ್ಸ್ಟ್ ಯಾವುದೇ ಸಂಡೇ ಎಕ್ಸಾಮಿನೇಷನ್ ಆಗ್ಬೋದು. ಆದರೆ ಜೂನ್ 14ನ ಒಳಗಾಗಿ ನಿಮಗೆ ಎಕ್ಸಾಮಿನೇಷನ್ ಆಗೋದಿಲ್ಲ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಅಂದರೆ ಮಿನಿಮಮ್ 1 ತಿಂಗಳ ಟೈಮ್ ಅಂತೂ ನಿಮಗೆ ಇದ್ದೇ ಇದೆ. ಆ್ಯಂಡ್ ಇಷ್ಟು ಟೈಮ್ ಏನಿದೆ NTA ಕೂಡ ಮತ್ತೆ ಪ್ರಿಪರೇಷನ್ ಆಗೋದಕ್ಕೆ ಬೇಕೇ ಬೇಕಾಗ್ತದೆ, ರೈಟ್? ಈ ಟೈಮಲ್ಲಿ ನಾವೇನು ಮಾಡ್ಬೋದು? ಸೊ ಅದನ್ನು ನಾನು ಈಗ ಹೇಳೋದಕ್ಕೆ ಹೊರಟಿರುವಂಥದ್ದು. ಸೊ ಎಕ್ಸಾಮಿನೇಷನ್ ಯಾವಾಗ ಆಗ್ತದೆ ಅನ್ನೋದಕ್ಕೆ ನಾನು ನನ್ನ ಕಡೆಯಿಂದ ಆನ್ಸರ್ ಹೇಳಿದ್ದೀನಿ. ಮೇ ಬಿ ಜೂನ್ 14 ಆರ್ ಆಫ್ಟರ್ ದ್ಯಾಟ್. ಅಷ್ಟರೊಳಗಂತೂ ಆಗೋದಿಲ್ಲ. ಇನ್ನು ಇಷ್ಟರೊಳಗಾಗಿ ಯಾರಾದರೂ ಮತ್ತೆ ಕೋರ್ಟಿಗೆ ಹೋಗಿ ನಾನು ಎಕ್ಸಾಮಿನೇಷನ್ ಸೀರಿಯಸ್ ಆಗಿ ಬರೆದಿದ್ದೆ, ಎಲ್ಲೆಲ್ಲಿ ಪೇಪರ್ ಲೀಕ್ ಆಗಿದೆ ಅಲ್ಲಷ್ಟೇ ಎಕ್ಸಾಮ್ ಮಾಡಿ ಅಂಥೇಳಿ ಏನಾದರೂ ಕೋರ್ಟಿಗೆ ಹೋದರೆ, ಇನ್ 2024 ಕೂಡ ಇದೇ ರೀತಿ ಆಗಿತ್ತು. ಸೊ ರೀ ಎಕ್ಸಾಮ್ ಅಂತೇಳಿ ಒಂದ್ಸಲ ಏನೋ ಹೇಳಿದ್ರು, ಅದಾದಮೇಲೆ ಕೋರ್ಟಿಗೆ ಹೋಗಿದ್ದು ಸ್ವಲ್ಪ ಜನ ಸ್ಟೂಡೆಂಟ್ಸ್ಗಳು. ಮತ್ತು ಅವರ ಪರವಾಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು, ಎಲ್ಲೆಲ್ಲಿ ಲೀಕ್ ಆಗಿದೆ ಅಂತ ಅನಿಸಿದೆ ಅಲ್ಲಿ ಮಾತ್ರ ನೀವು ಎಕ್ಸಾಮಿನೇಷನ್ ಮಾಡಿ ಅಂತೇಳಿ. ಬಟ್ ಈ ವರ್ಷದ ಪರಿಸ್ಥಿತಿ ಹಾಗಿಲ್ಲ. ಮೊದಲನೇದಾಗಿ ಒಂದು ಪಾಯಿಂಟ್ ಗೊತ್ತಿರಲಿ, NTA ಇಷ್ಟು ಬೇಗ ತಮ್ಮ ಒಂದು ಫೇಲ್ಯೂರನ್ನು ಎಕ್ಸೆಪ್ಟ್ ಮಾಡಿಕೊಂಡು ರೀ ಎಕ್ಸಾಮಿಗೆ ಆರ್ಡರ್ ಮಾಡ್ತಾರೆ ಅಂತ ಅಂದರೆ, ಜಸ್ಟ್ ಇಮ್ಯಾಜಿನ್ ಎಷ್ಟು ದೊಡ್ಡ ಸ್ಕ್ಯಾಮ್ ಇದರ ಹಿಂದೆ ನಡೆದಿರಬಹುದು ಅಂಥೇಳಿ, ರೈಟ್? ಸೊ ಅಂದರೆ ಎಷ್ಟು ರಾಜ್ಯಗಳಿಗೆ ಇದು ಹಬ್ಬಿರಬಹುದು ಅನ್ನೋದನ್ನು ಕೂಡ ಥಿಂಕ್ ಮಾಡಿ. ಇಲ್ಲ ಅಂತಂದರೆ ಸುಮ್ಮನೆ ಏನು ಈ ಡಿಸಿಷನ್ ತೊಗೊಳ್ತಾ ಇರಲಿಲ್ಲ. ಯಾಕಂದರೆ ಅವರಿಗೂ ಗೊತ್ತು, ರೀ ಎಕ್ಸಾಮ್ ಮಾಡಬೇಕು ಅಂತಂದರೆ ಕ್ವಶನ್ ಪೇಪರಿಂದ ಹಿಡಿದು ಎಲ್ಲ ಮಟೀರಿಯಲ್ಗಳನ್ನು ಆ ಸೆಂಟರಿಗೆ ಲಾಜಿಸ್ಟಿಕ್ ಕಳಿಸ್ಬೇಕು. ಯಾಕಂದರೆ ಇದು ಪೆನ್ ಆ್ಯಂಡ್ ಪೇಪರ್ ಎಕ್ಸಾಮು, ಆನ್ಲೈನ್ ಎಕ್ಸಾಮ್ ಅಲ್ಲ. ಸೊ ಈ ಕಾರಣಕ್ಕೆ ಅದನ್ನೆಲ್ಲ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಮತ್ತೆ ಇನ್ವಿಜಿಲೇಟರ್ಸ್ ಮತ್ತು ಎಕ್ಸಾಮ್ ಸೆಟ್ ಮಾಡೋದು ಇವೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತ ಅವ್ರಿಗೆ ಗೊತ್ತಿತ್ತು. ಆದರೂ ಕೂಡ ಅವರು ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿದ್ದಾರೆ. ಅಂದರೆ ಜಸ್ಟ್ ಇಮ್ಯಾಜಿನ್ ಇದರ ಹಿಂದೆ ಎಷ್ಟು ದೊಡ್ಡ ಕೇಸ್ ಆಗಿರ್ಬೋದು ಅಂತ. ಬಟ್ NTA ಕಡೆಯಿಂದ ಇದು ಹೊರಗೆ ಬರ್ತಾ ಇಲ್ಲ, ಬರೋದು ಇಲ್ಲ ಕೂಡ. ಆದರೆ ನನಗನ್ಸಿದ ಮಟ್ಟಿಗೆ ಪ್ರತಿಯೊಂದು ರಾಜ್ಯದ, ನಾವು ಕರ್ನಾಟಕದವರೇ ಅನ್ಕೋಬೋದು, ಸರ್ ನಾವೆಲ್ಲ ಸೀರಿಯಸ್ ಆಗಿ ಬರೆದಿದ್ದೀವಿ,
ನಮಗೆ ಏನೂ ಇದರಿಂದ ಪ್ರಾಬ್ಲಮ್ ಇದ್ದಿರಲಿಲ್ಲ, ನಾವು ಸೀರಿಯಸ್ ಎಕ್ಸಾಮ್ ಬರೆದಿದ್ದೀವಿ, ನಾವು ಯಾಕೆ ಎಕ್ಸಾಮ್ ಬರೀಬೇಕು. ಬಟ್ ಗೊತ್ತಿರಲಿ, ನನಗನ್ಸೋ ಪ್ರಕಾರ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇದು ಸರ್ಕ್ಯುಲೇಟ್ ಆಗಿದೆ. ಔಟ್ ಆಫ್ 180 ಕ್ವಶನ್ಸ್ ಮೊನ್ನೆ ಆಗಿರುವಂಥ ಎಕ್ಸಾಮಿನೇಷನಲ್ಲಿ ಒಂದು ಕಡೆ 100, 120, 140 ಎಕ್ಸಾಕ್ಟ್ಲಿ ಸೇಮ್ ಇದೆ ಅಂತ ಹೇಳ್ತಾರೆ. ಅಂದಮೇಲೆ ಜಸ್ಟ್ ಇಮ್ಯಾಜಿನ್, ನೀವು ಅನ್ಕೋತಾ ಇರ್ಬೋದು ನಂದೇನು ತಪ್ಪಿದೆ, ನಮ್ಮ ರಾಜ್ಯದವ್ರದ್ದು ಏನು ತಪ್ಪಿದೆ. ಜಸ್ಟ್ ಇಮ್ಯಾಜಿನ್, ಅಟ್ಲೀಸ್ಟ್ ಒಂದು 2000, 3000 ಸ್ಟೂಡೆಂಟ್ಸ್ಗಳಿಗೆ ಈ ಪೇಪರ್ ಸಿಕ್ಕು ಒಂದು ವಾರ ಮುಂಚೆನೋ ಅಥವಾ 2 ದಿನದ ಮುಂಚೆನೋ, ವಾಟ್ ಎವರ್ ಇಟ್ ಮೇ ಬಿ, ಅವರೆಲ್ಲರ ಸ್ಕೋರ್ಗಳು ಕೂಡ 600 to 650 ಅಬೋ ಹೋಗಿದ್ದಿದ್ರೆ ನಿಮಗೆ ಸಿಗಬೇಕಾದಂತಹ ಸೀಟನ್ನು ಅವರೇ ಕಚ್ಕೊಂಡು ಬಿಡ್ತಿದ್ರಲ್ವ. ಸೊ ಹಾಗಿದ್ದರೆ ನೀವು ಯೋಚನೆ ಮಾಡಿ, ಇದರಿಂದ ನಿಮಗೆ ಅನ್ಯಾಯ ಆಗ್ತಿರ್ಲಿಲ್ವ. ಸೊ ನಾನು NTA ಡಿಸಿಷನ್ ಏನಿದೆ, ಇವತ್ತು ತೊಗೊಂಡಿರುವಂಥ ಡಿಸಿಷನ್, ಇದು ಬೆಸ್ಟ್ ಡಿಸಿಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ NTA ಸಪೋರ್ಟ್ ಮಾಡ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ. NTA ಡಿಸಿಷನ್ ಆಫ್ ಎಕ್ಸಾಮ್ ಇಟ್ ವಾಸ್ ನೀಡೆಡ್. ಯಾಕಂದರೆ ಈ ಪೇಪರ್ ಏನಿದೆ ಯಾವ ರಾಜ್ಯದ ಮೂಲೆಗಳಿಗೆ ಹೋಗಿ ಮುಟ್ಟಿದೆ, ಯಾವ್ಯಾವ ರಾಜ್ಯದೊಳಗೆ ಇದು ಬೇರು ಬಿಟ್ಟಿದೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ಡಿಸಿಷನ್ ತೊಗೊಂಡಿದ್ದಾರೆ ಬೆಸ್ಟ್. ಬಟ್ ಸಫರ್ ಆಗೋದು ವಿದ್ಯಾರ್ಥಿಗಳು, ನೀವು ಮತ್ತು ಪಾಲಕರು. ಸೊ ಮೆಂಟಲ್ ಟ್ರೋಮಾ ಆಗಿಬಿಡ್ತದೆ. ಆದರೆ ನನ್ನ ಸಜೆಷನ್ ಇಷ್ಟೇ, ನಾನು ಹೇಳಿದ್ದೀನಿ ಮೊದಲೇ, ಲಾಜಿಕಲಿ ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ಎಮೋಷ್ನಲಿ ಥಿಂಕ್ ಮಾಡೋದು ಇದ್ದೇ ಇದೆ, ಬೇಜಾರಾಗೋದು ಇದ್ದೇ ಇದೆ, ಕಣ್ಣೀರು ಹಾಕೋದು ಇದ್ದೇ ಇದೆ. ಎಷ್ಟೋ ಜನ ಪೇರೆಂಟ್ಸ್ಗಳು ಆಲ್ರೆಡಿ ಕಾಲ್ ಮಾಡಿ ಕಣ್ಣೀರು ಹಾಕಿದ್ದಾರೆ, ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ಸರ್ ನನಗೆ ಬುಕ್ ತೆಗಿಯೋದಕ್ಕೆ ಆಗ್ತಾ ಇಲ್ಲ, ಬುಕ್ ನೋಡೋದಕ್ಕೆ ಆಗ್ತಾ ಇಲ್ಲ. ಎಸ್, ಟೇಕ್ ಯುವರ್ ಟೈಮ್. ಇವತ್ತಿನಿಂದ ಬೇಡ, ಅಟ್ಲೀಸ್ಟ್ ನಾಳೆ ಬೆಳಗ್ಗೆಯಿಂದ ಕೂಲಾಗಿ ಕುತ್ಕೊಂಡು ಯೋಚನೆ ಮಾಡಿ. ನಿಮ್ಮ ಲೈಫ್ ಇದು, ನೀವು ಡಾಕ್ಟರ್ ಆಗಬೇಕು ಅಂತ ಕನಸನ್ನು ಕಂಡಿದ್ದೀರಿ. ಸೊ ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ನೀವು ನಾಳೆಯಿಂದ ಒಂದು ಅಡಿ ಮುಂದಿಡೋದಕ್ಕೆ ತೊಂದರೆ ಇಲ್ಲ ಅಲ್ವಾ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಬೇಕಾದರೆ ಇವತ್ತೇ ಏನು ಅಳೋದಿದೆ, ನಿಮ್ಮ ಮನಸ್ಸಿನ ಭಾರವನ್ನು ಹಗುರ ಮಾಡ್ಕೊಳ್ಳೋದಿದೆ, ಮಾಡ್ಕೊಂಡ್ಬಿಡಿ. ಆದರೆ ನಾಳೆಯಿಂದ ನೀವು ಡಿಸೈಡ್ ಮಾಡಿ, ಸೊ ಐ ವಿಲ್ ನಾಟ್ ವೇಸ್ಟ್ ಮೈ ಟೈಮ್ ಆ್ಯಂಡ್ ಐ ವಿಲ್ ಡೂ ವೆಲ್ ಇನ್ ದಿಸ್ ಎಕ್ಸಾಮ್ ಆಲ್ಸೋ. ಟೇಕ್ ಇಟ್ ಪಾಸಿಟಿವ್. ಸಿ, ನೀವು ಹೇಳ್ಬೋದು ಸರ್ ನನ್ನ ತ್ರಾಸು ನಿಮಗೇನು ಗೊತ್ತದು. ಎಸ್, ನಿಮ್ಮ ತ್ರಾಸು ನನಗೆ ಗೊತ್ತಿದೆ, ನನಗೆ ಅರ್ಥ ಆಗ್ತದೆ. ಆದರೆ ಇದೇ ತ್ರಾಸು ಇಟ್ಕೊಂಡು ಎಷ್ಟು ದಿನ ನನಗೆ ತ್ರಾಸಾಗಿದೆ ಅಂತ ಅಡ್ಡಾಡ್ತೀರಿ? ಆಯಿತು, ಆಗೋಯ್ತು, NTA ಅನೌನ್ಸ್ ಮಾಡಿ ಆಗಿಬಿಡ್ತು ಎಕ್ಸಾಮ್ ಮಾಡ್ತೀವಿ ಅಂತೇಳಿ. ಅದು ಮಿನಿಮಮ್ 1 ತಿಂಗಳ ಅಂತೂ ಆಗೇ ಆಗ್ತದೆ. ಈ ಒಂದು ಗ್ಯಾಪಲ್ಲಿ ಸೀರಿಯಸ್ ಆಗಿ ಕುತ್ಕೊಂಡು ಬರೀರಿ. ಇಲ್ಲಿ 2 ಟೈಪ್ ವಿದ್ಯಾರ್ಥಿಗಳಿದ್ದಾರೆ. ಒಂದು, ಆಲ್ರೆಡಿ ಬಹಳ ಚೆನ್ನಾಗಿ ಸೆಷನ್ ಅಂದರೆ May 3 ಎಕ್ಸಾಮಿನೇಷನ್ನ ಬರ್ಕೊಂಡು ರಿಲ್ಯಾಕ್ಸ್ ಆದವರು, ನನಗೆ ನಿಮಗೆ ಆಲ್ರೆಡಿ ಕೀ ಆನ್ಸರ್ ಸಿಕ್ಕಿತ್ತು, ಎಕ್ಸ್ಪೆಕ್ಟೆಡ್ ಸ್ಕೋರ್ ನೋಡಿದ್ರಿ. ಸೊ ಅದಕ್ಕೆ ತಕ್ಕಂಗೆ ನಾನು ವಿಡಿಯೋನು ಕೂಡ ಮಾಡಿ ಮೋರ್ ದ್ಯಾನ್ 30,000 ಸ್ಟೂಡೆಂಟ್ಸ್ಗಳು ಕೂಡ ನೋಡಿದರು. ಅದನ್ನು ಇವತ್ತು ಪ್ರೈವೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ದೇರ್ ಇಸ್ ನೋ ಮೀನಿಂಗ್ ಇನ್ ದಟ್, ರೈಟ್. ಸೊ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಎಕ್ಸಾಮಿನೇಷನ್ ಮಾಡ್ಕೊಂಡಿದ್ದಾರೆ. ಸೊ ಎಸ್, ನಿಮಗೆ ಡೆಫಿನೆಟ್ಲಿ ಬೇಜಾರಾಗ್ತದೆ, ಸಿಟ್ಟು ಬರ್ತದೆ, NTA ಮೇಲೆ ಸಿಟ್ಟು ಬರ್ತದೆ. ಸೊ ಯಾರು ಪೇಪರ್ ಲೀಕ್ ಮಾಡಿದ್ದಾರೆ ಅವ್ರನ್ನ ಹ್ಯಾಂಗ್ ಮಾಡಬೇಕು ಅನ್ನೋ ಅಷ್ಟು ಸಿಟ್ಟು ಬರ್ತದೆ, ಎಲ್ಲ ಗೊತ್ತು ನನಗೆ. ಆದರೆ ಬೇರೆ ದಾರಿ ಇಲ್ಲ, ನಾಳೆಯಿಂದ ಕುತ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಏನಿದ್ದೀರಿ, ಬಹಳ ಚೆನ್ನಾಗಿ ಮಾಡಿದಂಥವ್ರು, ನಿಮಗೆ ಗೊತ್ತಿರಲಿ, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ, ನೀವು ಒಂದು ಪಾಸಿಟಿವ್ ಥಿಂಕ್ ಮಾಡಿ. ಅಟ್ಲೀಸ್ಟ್ NTA ಇಷ್ಟು ಬೇಗ ಪೇಪರ್ ಕ್ಯಾನ್ಸಲ್ ಮಾಡಿ, May 3 ಪೇಪರ್ನ ಸ್ಕ್ರ್ಯಾಪ್ ಮಾಡಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಖುಷಿ ಪಡಿ. ಇದೇ NTA ಇನ್ನೂ 1 ತಿಂಗಳು ಆದಮೇಲೆ ಈ ಡಿಸಿಷನ್ ತೊಗೊಂಡಿದ್ರೆ, 15 ದಿನ ಆದಮೇಲೆ ಡಿಸಿಷನ್ ತೊಗೊಂಡಿದ್ರೆ, ನೀವೇ ಯೋಚನೆ ಮಾಡಿ. ಅಟ್ಲೀಸ್ಟ್ May 3 ಎಕ್ಸಾಮ್ ಬರೆದಿದ್ರಿ, ಇನ್ನೂ 10 ಡೇಸ್ ಆಗಿಲ್ಲ. ಎಲ್ಲವೂ ಕೂಡ ನಿಮ್ಮ ತಲೆಯಲ್ಲಿ ಇದೆ ಮಕ್ಕಳೇ, ಇದೆ. ಯೋಚನೆ ಮಾಡಬೇಡಿ. ಜಸ್ಟ್ ಬಿ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್. ಇನ್ನೊಂದು ಸಾರಿ ಬುಕ್ ಹಿಡ್ಕೊಂಡು ನಾವು ಓದಬೇಕು ಅನ್ನೋ ಒಂದು ಛಲದಿಂದ ಸ್ಟಾರ್ಟ್ ಮಾಡಿ. ರಿವಿಷನ್ ಆಗ್ತದೆ, ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಆಗ್ತದೆ, ಮಾರ್ಕ್ ಟೆಸ್ಟು ಸಾಲ್ವ್ ಆಗ್ತದೆ, ಎಲ್ಲವೂ ಚೆನ್ನಾಗಾಗ್ತದೆ. ಯಾಕಾಗೋದಿಲ್ಲ? ಯಾಕಂದರೆ May 3 ಎಕ್ಸಾಮಲ್ಲಿ ಒಳ್ಳೆಯದು ಅಂದರೆ ಒಳ್ಳೆಯ ಸ್ಕೋರನ್ನು ಬರೋ ಹಾಗೆ ಎಕ್ಸಾಮಿನೇಷನ್ ಬರೆದವರು ನೀವೇ ಅಲ್ವಾ. ಹಾಗಿದ್ದರೆ ಇನ್ನು 10 ದಿವಸ ಆದಮೇಲೆ ಇಷ್ಟು ನೀವು ನಿಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊಬೇಡಿ. ನಿಮ್ಮ ತಲೆ ಚೆನ್ನಾಗಿದೆ, ನಿಮ್ಮ ತಲೆಯಲ್ಲಿರುವಂತಹ ಮೆದುಳು ಆ ಎಲ್ಲ ಕ್ವಶನ್ಗಳನ್ನು, ಆ ಎಲ್ಲ ಕಾನ್ಸೆಪ್ಟ್ಗಳನ್ನು ಹಿಡ್ಕೊಳ್ಳೋ ಅಷ್ಟು ಗಟ್ಟಿಯಾಗಿದೆ. 10 ದಿವಸಕ್ಕೆ ಮರ್ತೋಗು ಹಾಗೂ ಇಲ್ಲ. ಮೊನ್ನೆ ಈ ಜಸ್ಟ್ ಅಷ್ಟು ಫೋನ್ ಬಂತು ಒಂದು ಸ್ಟೂಡೆಂಟಿಂದ. ಸೊ ಅವಳು ಹೇಳ್ತಾ ಇದ್ಲು, ಒಂದು ಹುಡುಗಿ, ಸರ್ ಇಲ್ಲ ಸರ್ ನನಗೆಲ್ಲ ಮರ್ತೋದಂಗೆ ಆಗಿಬಿಟ್ಟಿದೆ, ಆದರೆ May 3 ಎಕ್ಸಾಮಿನೇಷನಿಗೆ ನಂದು 650 ಬರ್ತಿತ್ತು, ಬಟ್ ಈಗೆಲ್ಲ ನನಗೆ ಹೋಗ್ಬಿಟ್ಟಿದೆ, ತಲೆಯಿಂದನೂ ಹೋಗ್ಬಿಟ್ಟಿದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಅವಳಿಗೆ ಅಷ್ಟೇ ಅಂದೆ, ನಿನಗೆ 650 ಬರ್ತಿತ್ತು ಅಂತ ಆಗಿದ್ದಿದ್ರೆ, ಆ ಲೆವೆಲಿಗೆ ನೀನು ಪ್ರಿಪೇರ್ ಆಗಿದ್ದಿದ್ರೆ, ನಿನ್ನ ತಲೆಯಲ್ಲಿರೋದು ಎಲ್ಲೂ ಹೋಗಿಲ್ಲ. ಬಟ್ ಬಿಕಾಸ್ ಆಫ್ ಆಲ್ ದಿ ಸಿಚುವೇಶನ್, ಇವತ್ತಿನ ಒಂದು ಸಿಚುವೇಶನ್ ನಮಗೆ ಆ ರೀತಿ ಫೀಲ್ ಮಾಡ್ತಾ ಇದೆ. ಜಸ್ಟ್ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಕಣ್ಣು ಮುಚ್ಚಿಕೊಂಡು ನೆನಪು ಮಾಡ್ಕೊ, ಎಲ್ಲ ಕಾನ್ಸೆಪ್ಟ್ಗಳು ನೆನಪಾಗ್ತದೆ. ಸೊ ಇದು ಒಂದು ಕನಸು. May 3 ನಾನು ಎಕ್ಸಾಮ್ ಬರೆದಿರೋದೇ ಒಂದು ಕನಸು ಅಂತ ಮರೆತು ಬಿಡು. ಸೊ ಯು ಆರ್ ಡೂಯಿಂಗ್ ವೆಲ್ ಇನ್ ದ ನೆಕ್ಸ್ಟ್ ಎಕ್ಸಾಮ್ ಅಂತ ಹೇಳಿ ಕಾನ್ಫಿಡೆನ್ಸ್ ಫೀಲ್ ಮಾಡಿದೆ. ಫೈನ್, ಅದಕ್ಕೆ ಹೇಳ್ತಾ ಇದ್ದೀನಿ,
ಮೇ 3ಕ್ಕೆ ಎಕ್ಸಾಮ್ ಮುಗಿದ ಮೇಲೆ 10 ದಿನ ಆಗಿದೆ ಈ ಎಕ್ಸಾಮ್ ಮುಗಿದು. 10 ದಿನದಲ್ಲಿ ಎಲ್ಲ ಓದಿದ್ದೆಲ್ಲ ಮರ್ತೋಗ್ಬಿಟ್ಟಿದೆ. ನಾನು ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಬರೋದು ನಂದು 600 ಬೀಳ್ತಿತ್ತು, 550 ಬೀಳ್ತಿತ್ತು, ಈ ವರ್ಷ ಗ್ಯಾರಂಟಿಯಾಗಿ ಸೀಟ್ ಸಿಗ್ತಿತ್ತು, 650 ಬೀಳ್ತಿತ್ತು ಅನ್ನೋ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಸೊ ಗೊತ್ತಿರಲಿ, 10 ದಿನ ಆಗಿಲ್ಲ ಇನ್ನೂ ಎಕ್ಸಾಮ್ ಬರೋದು. ಹೆಂಗೆ ಮರಿತೀರಾ ಅದನ್ನು? ಮರ್ತೋಯ್ತು ಅಂತ ನಿಮಗೆ ಅನ್ನಿಸ್ಬೋದು. ಅದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆ ನೆಗೆಟಿವ್ ಶೀಟನ್ನು, ನಿಮ್ಮ ಪರದೆಯನ್ನು ನಿಮ್ಮ ಮನಸ್ಸೊಳಗೆ ಏನಿದೆ ಅದನ್ನು ಹರಿದು ಹೊತ್ತಾಕಿ. ಸೊ ದ್ಯಾಟ್ ನಿಮಗೆ ಗೊತ್ತಿದೆ ನೀನು ಮರ್ತಿಲ್ಲ. ಮೇ 3ಕ್ಕೆ ಏನು ಎಕ್ಸಾಮ್ ಬರೆದಿದ್ದೀರಿ ಅಂತಹ 10 ಎಕ್ಸಾಮ್ ಬೇಕಾದರೂ ಬರೀತೀರಿ. ಸೊ ಸ್ಟಾರ್ಟ್ ಪ್ರಿಪೇರಿಂಗ್ ಫ್ರಮ್ ನೌ ಇಟ್ ಸೆಲ್ಫ್. ಅಟ್ಲೀಸ್ಟ್ ಇವತ್ತಾಗಿಲ್ಲ ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡಿ ಮಿನಿಮಮ್ 1 ತಿಂಗಳು ಟೈಮ್ ಹಾಕ್ಕೊಳ್ಳಿ. ಅದಕ್ಕಿಂತ ಬೆಸ್ಟಾಗಿ ಬರೆದು ತೋರಿಸುವಂತಹ ಜವಾಬ್ದಾರಿ ನಿಮ್ಮದು. ಆ್ಯಂಡ್ ನೀವು ಮಾಡ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಡೆಫಿನೆಟ್ಲಿ ಮಾಡ್ತೀರಿ. ಇದು ಒಂದು ಕ್ಯಾಟಗರಿ ಸ್ಟೂಡೆಂಟು. ಎರಡನೇ ಕ್ಯಾಟಗರಿ ಇದ್ದಾರೆ, ಸರ್ ನಂದು ಯಾಕೋ ಮೊನ್ನೆ ಸರಿಯಾಗಿರಲಿಲ್ಲ, ಸೊ ಅಂದರೆ ಮೊನ್ನೆ ನಾನು ಸ್ವಲ್ಪದರಲ್ಲಿ ಸೀಟ್ ಮಿಸ್ ಆಗ್ತದ ಅಂತ ಹೇಳ್ತಾ ಇದ್ರು, ಸರ್ ನಂದು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು, ಸರ್ ನಂದು ಕ್ವಾಲಿಫೈ ಆಗೋದಿಲ್ಲ ಅನ್ನೋ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು, ಸರ್ ನನಗೆ ಗೌರ್ಮೆಂಟ್ ಸೀಟ್ ಸಿಗೋದೇ ಇಲ್ಲ, 12 ಲಕ್ಷ ಸೀಟು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಮೆಲ್ಲರಿಗೂ ಕೂಡ ಆ ದೇವರೇ ಸೆಕೆಂಡ್ ಚಾನ್ಸನ್ನು ಕೊಟ್ಟಿದ್ದಾನೆ. ಸೆಕೆಂಡ್ ಚಾನ್ಸನ್ನು ಕೊಟ್ಟಿದ್ದಾನೆ. ಎಷ್ಟೋ ಜನ ನನ್ನ ಕೌನ್ಸಿಲಿಂಗ್ ಗ್ರೂಪಿಗೆ ಆ್ಯಡ್ ಆಗಬೇಕು ಅಂತ ಮೆಸೇಜ್ ಮಾಡಿದಾಗ ಫಸ್ಟು ನಾನು ಅವ್ರ ಹತ್ರ ಕೇಳ್ತಿದ್ದೆ, ನಿಮ್ಮ ಸ್ಕೋರ್ ಮತ್ತು ಕೆಟಗರಿಯನ್ನು ಹೇಳಿ ಅಂತ. ಸೊ ನೀವು ಈಗಲೂ ಕೂಡ ಹಾಯ್ ಅಂತೇಳಿ ನನ್ನ ಮೊಬೈಲ್ ನಂಬರಿಗೆ ಮೆಸೇಜ್ ಹಾಕಿದರೆ 8277448606ಗೆ. ಸೊ ಫಸ್ಟ್ ಬರೋದು ನೀವು ಮೆಸೇಜು, ಟೆಲ್ ಯುವರ್ ಸ್ಕೋರ್ ಆ್ಯಂಡ್ ಟೆಲ್ ಯುವರ್ ಕೆಟಗರಿ. ಎಷ್ಟೋ ಜನಕ್ಕೆ ಓಪನ್ ಆಗಿ ಹೇಳ್ತಿದ್ದೆ ನಾನು, ಬೇಜಾರಾದರೂ ಪರವಾಗಿಲ್ಲ, ರಿಯಾಲಿಟಿ ಎಕ್ಸೆಪ್ಟ್ ಮಾಡ್ಕೋಬೇಕಲ್ವಾ. ಗೌರ್ಮೆಂಟ್ ಇನ್ ಪ್ರೈವೇಟ್ ಸಿಗೋದಿಲ್ಲ, 12 ಲಕ್ಷ ಸಿಗೋದಿಲ್ಲ, 22 ಲಕ್ಷಕ್ಕೆ ರೆಡಿ ಇದ್ದೀರಾ, ಅದು ಸಿಗೋದಿಲ್ಲ, BAMS ರೆಡಿ ಇದ್ದೀರಾ, BDS ರೆಡಿ ಇದ್ದೀರಾ ಅಂತ. ಸೊ ಬೇಜಾರಾಗ್ತಿತ್ತು ಅವರಿಗೆ. ಇವತ್ತು ನಿಮಗೆ ದೇವರು 2ನೇ ಚಾನ್ಸನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಗೊತ್ತಿರಲಿ, 2ನೇ ಚಾನ್ಸು, ಸೆಕೆಂಡ್ ಚಾನ್ಸು ಜೀವನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಬರೋದಿಲ್ಲ. ಇವತ್ತು ಬಂದಿದೆ. ಈ ಸೆಕೆಂಡ್ ಚಾನ್ಸನ್ನು ನೀವು ಯಾಕೆ ಯುಟಿಲೈಸ್ ಮಾಡ್ಕೊಳ್ಬಾರ್ದು? ನನಗೆ ಸೀಟ್ ಸಿಗೋದಿಲ್ವಾಗಿತ್ತೇನೋ, ಸೀಟ್ ಸಿಗೋದೇ ಇಲ್ಲ, ಕಡಿಮೆ ಮಾಡಿದ್ದೀನಿ, ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಹಾಲೊಳಗೆ ಹೋಗ್ತಾ ಆರಾಮಿದ್ದಿರಲಿಲ್ಲ, ಎಕ್ಸಾಮ್ ಹಾಲೊಳಗೆ ಹೋದ್ಮೇಲೆ ಎಲ್ಲ ಮರ್ತೋದಂಗಾಯಿತು. ಎಲ್ಲರಿಗೂ ಕೂಡ ಇದು ಸೆಕೆಂಡ್ ಚಾನ್ಸ್. ವಿದ್ಯಾರ್ಥಿಗಳ ಇದು ಸೆಕೆಂಡ್ ಚಾನ್ಸ್. ಈ ಸೆಕೆಂಡ್ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಲಿ. ಬುಕ್ ತೆಗಿರಿ, ಓದಿ, ರಿವೈಸ್ ಮಾಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೂ ವೆಲ್. ಎಸ್, ನೀವು ಕೂಡ ಆ ಲೆವೆಲ್ ಆಫ್ ಎಕ್ಸಾಮಿನೇಷನ್, ಆ ಒಂದು ಲೆವೆಲ್ ಮಾರ್ಕ್ಸನ್ನು ಪಡ್ಕೊಂಡು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋ ಹಾಗೆ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಬ್ಬರಿಗೂ ಕೂಡ ಅವಕಾಶ ಇದೆ. ಒಂದು, ಆಲ್ರೆಡಿ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ, ಯಾವುದೋ ಒಂದು ಕಾಲೇಜ್ ಸಿಗ್ತಿತ್ತು, ಇನ್ನೂ ಚೆನ್ನಾಗಿ ಸಿಗುವಂಥ ಕಾಲೇಜಿಗೆ ಹೋಗುವಂಥ ಕೆಪಾಸಿಟಿ, ಸೆಕೆಂಡ್ ಚಾನ್ಸ್ ದೇವರು ನಿಮ್ಗೆ ಕೊಟ್ಟಿದ್ದಾನೆ. ಇವತ್ತು ಯಾರು ಚೆನ್ನಾಗಿ ಆಗಿಲ್ಲ ಮೊನ್ನೆ, ನಿಮಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ ದೇವರು, ಚೆನ್ನಾಗಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಂತಂದರೆ, ಸರ್ ಈ ಸಲ ಪೇಪರ್ NTA ಸ್ಟೇಟ್ ತೀರಿಸ್ಕೊತಾರೆ ನಮ್ಮ ಮ್ಯಾಗ, ಪೇಪರ್ ನೋಡ್ರಿ ಹ್ಯಾಂಗೆ ಡಿಫಿಕಲ್ಟ್ ಇಡ್ತಾರೆ ಅಂಥೇಳಿ. ಡೆಫಿನೆಟ್ಲಿ ನಾನು ಕೂಡ ಎಕ್ಸೆಪ್ಟ್ ಮಾಡ್ತೀನಿ. ಪೇಪರ್ ಡಿಫಿಕಲ್ಟಿ ಇಡ್ಬೋದು, ಇಡಲಿ ಅಲ್ಲ, ಯಾರು ಬೇಡ ಅಂದರು. ಪೇಪರ್ ಡಿಫಿಕಲ್ಟಿ ಇದ್ರೆ ನಿನಗೊಬ್ಬನೇ ಡಿಫಿಕಲ್ಟಿ ಇರೋದು, ಎಲ್ಲರಿಗೂ ಡಿಫಿಕಲ್ಟ್ ಆಗಿರ್ತದಲ್ವ. ಎಲ್ಲರಿಗೂ ಡಿಫಿಕಲ್ಟ್ ಆದಾಗ ಲೆವೆಲ್ ಆಫ್ ಮಾರ್ಕ್ಸ್ ಏನಿದೆ ಅದು ಎಲ್ಲರದ್ದು ಕಡಿಮೆ ಆಗಲೇಬೇಕಲ್ವ. ಅದರಲ್ಲೇ ಸ್ವಲ್ಪ ಚೆನ್ನಾಗಿ ನೀವು ಮಾಡಿಕೊಂಡ್ರೆ ನಾನು ಹೇಳೋದಿಷ್ಟೇ, ಜೀವನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾಗಲೂ ನಾವು ನೆಗೆಟಿವನ್ನೇ ಥಿಂಕ್ ಮಾಡ್ತೀನಿ. ನಾನು ನೆಗೆಟಿವ್ ಥಿಂಕ್ ಮಾಡಿ ಅದೇ ಒಂದು ಬಾವಿಯಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಅನ್ನೋರಿಗೆ ಏನು ಹೇಳಬೇಕು ಹೇಳಿ? ಆ ಬಾವಿಯ ಹೊರಗಡೆ ಜಗತ್ತಿದೆ, ಹೊರಗೆ ಬನ್ನಿ. ನೆಗೆಟಿವ್ ಪ್ರತಿಯೊಂದು ಸಂದರ್ಭದಲ್ಲೂ ಜೀವನದಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಅವಕಾಶಗಳಿವೆ. ಆ ಅವಕಾಶವನ್ನು ಉಪಯೋಗ ಮಾಡ್ಕೋಬೇಕಷ್ಟೇ, ಥಿಂಕ್ ಮಾಡಬೇಕಷ್ಟೇ. ಅದಕ್ಕಾಗಿ ಹೇಳ್ತಾ ಇರೋದು, ನಿಮ್ಮ ಎಕ್ಸಾಮ್ ಚೆನ್ನಾಗಿ ಆಗಿತ್ತಾ, ಇನ್ನೂ ಚೆನ್ನಾಗಿ ಮಾಡೋ ಅವಕಾಶ ಇದೆ, ಮಾಡಿ. ಎಕ್ಸಾಮ್ ಚೆನ್ನಾಗಿ ಆಗಿರಲಿಲ್ವಾ, ಯು ಹ್ಯಾವ್ ಅ ಸೆಕೆಂಡ್ ಚಾನ್ಸ್, ಇಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ. ಸರ್ ಪೇಪರ್ ಡಿಫಿಕಲ್ಟ್ ಬಂದರೆ ಬರಲಿ ಅಲ್ಲ, ಯಾರು ಬೇಡ ಅಂದರು? ಮೊನ್ನೆ ಆದರೂ ನೀವೇನು ಎಕ್ಸಾಮ್ ಹಾಲೊಳಗೆ ಪೇಪರ್ ಈಸಿ ಬರ್ತದೆ ಅಂತ ಅಂದ್ಕೊಂಡು ಹೋಗಿದ್ರೇನೋ? ಇಲ್ಲ ಅಲ್ವಾ. ಪೇಪರ್ ಅದಕ್ಕಿಂತ ಮುಂಚೆ ಯಾರನ್ನ ಕೇಳಿದ್ರು ಸ್ಟೂಡೆಂಟ್ಗಳೇ ಅದನ್ನೇ ಹೇಳ್ತಾ ಇದ್ರು, ಸರ್ 2025 ಪೇಪರ್ ಡಿಫಿಕಲ್ಟ್ ಇದೆ, ಈ ಪೇಪರ್ ಹಾಗೆ ಡಿಫಿಕಲ್ಟ್ ಬರ್ತದೆ ಅಂತ ಅಂದ್ಕೊಂಡೇ ಹೋಗಿದ್ರಲ್ವ. ಪೇಪರ್ ಈಸಿ ಬಂತು, ಚೆನ್ನಾಗಿ ಮಾಡಿಲ್ವ ನೀವು? ಪೇಪರ್ ಈಸಿ ಬಂದಾಗಲೂ ಚೆನ್ನಾಗಿ ಮಾಡಿಲ್ಲ ಕೆಲವೊಂದು ವಿದ್ಯಾರ್ಥಿಗಳು. ಹಾಗಾದರೆ ಅವರಿಗೇನು? ಅದಕ್ಕಾಗಿ ಎಲ್ಲ ಟೈಪ್ ವಿದ್ಯಾರ್ಥಿಗಳು ಇದ್ದಾರೆ. ಪೇಪರ್ ಯಾವ ಟೈಪ್ ಬೇಕಾದರೂ ಬರಲಿ, ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಇರಲಿ, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ, ಯು ಆರ್ ಗೋಯಿಂಗ್ ಟು ಡೂ ವೆಲ್, ನೋ ಡೌಟ್ ಎಟ್ ಆಲ್. ರೈಟ್. ಸೊ 2015 ಮೇ 3ಕ್ಕೆ ಎಕ್ಸಾಮ್ ನಡೆದಿತ್ತು. ಇದೇ ರೀತಿ ಲೀಕ್ ಆಗಿಬಿಟ್ಟು ಪೇಪರ್ ಮತ್ತೆ ರೀಕಂಡಕ್ಟ್ ಆಗಿತ್ತು. ಕೋಇನ್ಸಿಡೆನ್ಸು ಗೊತ್ತಿಲ್ಲ, ಈ ಸಾರಿನೂ ಮೇ 3ಕ್ಕೆ ಎಕ್ಸಾಮಿನೇಷನ್ ಆಗಿತ್ತು. ಸೊ ಮತ್ತೆ ಎಕ್ಸಾಮ್ ಬರ್ತಾ ಇದೆ. ಫೈನ್. ಈಗ ಏನು ಮಾಡಬೇಕು ಮುಂದೆ? ನಾನೊಂದು 2-3 ಪಾಯಿಂಟನ್ನು ಹೇಳಿಬಿಡ್ತೀನಿ. ಮೊದಲನೇದಾಗಿ ಮೊದಲು ಇನ್ನು ಮುಂದೆ ಇನ್ಕ್ಲೂಡಿಂಗ್ ಬೇಕಾದ್ರೆ ನನ್ನ ಚಾನಲ್ಲು ಇನ್ನು ಮುಂದೆ
ಈ ಯೂಟ್ಯೂಬ್ ಚಾನಲ್ಗಳನ್ನು ಅಥವಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪೇಪರ್ ಲೀಕ್ ಬಗ್ಗೆ ನ್ಯೂಸ್ ಆಗಿರ್ಬೋದು, NTA ಏನು ಹೇಳ್ತಾರೆ ಅನ್ನೋ ಒಂದು ಪ್ರಿಡಿಕ್ಷನ್ ಬಗ್ಗೆ ನ್ಯೂಸ್ ಆಗಿರ್ಬೋದು, ಎಕ್ಸಾಮ್ ಯಾವಾಗ ಆಗ್ತದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಆಗಿರ್ಬೋದು, ಇವೆಲ್ಲ ನ್ಯೂಸ್ಗಳು ಏನಿದೆ ಇವೆಲ್ಲ ಅಪ್ಡೇಟ್ಗಳನ್ನು ನೋಡಬೇಕು ಅನ್ನೋದನ್ನು ತಲೆಯಿಂದ ತೆಗೆದುಹಾಕಿ ಆ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ. ಅದು ನಿಮ್ಮ ಮ್ಯಾಕ್ಸಿಮಮ್ ಟೈಮ್ ನಿಮ್ಮನ್ನು ಹಾಳು ಮಾಡ್ತದೆ. ಆಲ್ರೆಡಿ ಈಗ ಡಿಸಿಷನ್ ಗೊತ್ತಿದೆ, NTA ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಸ್ ಆಯಿತು, ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ NTA ಮಾಡಿದ ಮೇಲೆ ಗೊತ್ತಾಗ್ತದೆ, ಯಾಕೆ ಚಿಂತೆ ಮಾಡ್ತೀರಿ? ಸೊ ಇಷ್ಟು ಬಿಟ್ಟು ಇನ್ನು ಬಿಟ್ವೀನು ನೀವು ಇವತ್ತಿನ ನೀವು ದಿವಸ ಈಗ ಹೋಗಿ ನೋಡಿ ಯೂಟ್ಯೂಬಲ್ಲಿ ನೀವು ಬೇಕಾದಷ್ಟು ವೀಡಿಯೋಗಳು ಸಿಗ್ತದೆ, ನೂರಾರು ವೀಡಿಯೋಗಳು ಸಿಗ್ತದೆ. ಸೊ ಎಲ್ಲರೂ ತಮ್ಮೊಂದು ಪ್ರೆಡಿಕ್ಟ್ ಹೇಳಿದ್ದಾರೆ, ಎಕ್ಸಾಮ್ ಡೇಟ್ ಯಾವಾಗ ಆಗ್ಬೋದು, ಎಕ್ಸಾಮಿಂದು ಡಿಫಿಕಲ್ಟಿ ಲೆವೆಲ್ ಏನು ಬರ್ಬೋದು, ಎಕ್ಸಾಮ್ ಸ್ಟ್ರಾಟಜಿ ಏನು. ಅದನ್ನು ಕೇಳ್ಕೋತಾ ಟೈಮ್ ವೇಸ್ಟ್ ಮಾಡ್ತಿರೋ ಅಥವಾ ಕುತ್ಕೊಂಡು ಏನಿದೆ ಸಿಲೆಬಸ್ ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ನೀವು ಡಿಸೈಡ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ಇವೆಲ್ಲ ಯೂಟ್ಯೂಬು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ತೆಗೆದು ಬಿಸಾಕಿ ಕುತ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಎರಡನೇದಾಗಿ, ಆಲ್ರೆಡಿ ನೀವು ರಿವೈಸ್ ಮಾಡಿದ್ದೀರಿ, ಸಾಕಷ್ಟು ಮಾಕ್ ಟೆಸ್ಟ್ಗಳನ್ನ ಸಾಲ್ವ್ ಮಾಡಿದ್ದೀರಿ, ಸಾಕಷ್ಟು PYQ ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ದೀರಿ, ಮತ್ತೆ ಇನ್ನೊಮ್ಮೆ ಸಾಲ್ವ್ ಮಾಡುವಂಥ ಟೈಮ್ ಇದು. ಸೊ ಮತ್ತೆ ರಿವೈಸ್ ಮಾಡಿ. ಮಾಕ್ ಟೆಸ್ಟ್ಗಳು ಆಲ್ರೆಡಿ ನೀವು ಮಾಕ್ ಟೆಸ್ಟ್ ಬರೆದಿದ್ರು ಕೂಡ ಅದೇ ಮಾಕ್ ಟೆಸ್ಟ್ ಪೇಪರ್ನ ತೊಗೊಳ್ಳಿ, ಮತ್ತೊಂದು ಸಲ ಸಾಲ್ವ್ ಮಾಡಿ. PYQಗಳನ್ನು ತೊಗೊಳ್ಳಿ, ಮತ್ತೊಂದು ಸಲ ಸಾಲ್ವ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಎರಡನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಏನು ಮಾಡಿದಿರಿ ಮೇ 3ಕ್ಕಿಂತ ಮುಂಚೆ ಎಲ್ಲವನ್ನು ಮತ್ತೆ ರಿಪೀಟ್ ಮಾಡಿ. ಭಾಳಷ್ಟು ಸ್ಕೂಲ್ ಮತ್ತು ಕಾಲೇಜಸ್ಗಳಲ್ಲಿ ಅಂದರೆ ಬಹಳಷ್ಟು ಕಾಲೇಜ್ ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮತ್ತೆ ನಿಮ್ಮನ್ನು ಕೋಚಿಂಗಿಗೆ ಕರೀಬಹುದು. ಹಾಗೇನಾದ್ರು ಕರೆದ್ರೆ ಮಿಸ್ ಮಾಡ್ಕೋಬೇಡಿ, ಹೋಗಿ. ಯಾಕಂದರೆ ಮನೇಲಿ ಕೂತ್ಕೊಂಡು ಓದೋದಕ್ಕಿಂತ 4 ಜನರ ಮಧ್ಯೆ ಕೂತ್ಕೊಂಡು ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ಕೇಳ್ಕೊಳ್ತಾ ಆ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರಲ್ಲಿ ಮಾಕ್ ಟೆಸ್ಟ್ ಬರೆಯೋದೇ ಬೇರೆ, ಮನೇಲಿ ಕೂತ್ಕೊಂಡು ಬರೆಯೋದೇ ಬೇರೆ. ಆ ಕಾರಣಕ್ಕೆ ಅವ್ರೇನಾದ್ರು ಕರಿತಾ ಇದ್ದರೆ ದಯವಿಟ್ಟು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ. ಅವ್ರು ಮತ್ತೆ ಮಾಕ್ ಟೆಸ್ಟ್ಗಳನ್ನ ಕೊಟ್ಟರೆ ಅದನ್ನು ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಮತ್ತೆ ಏನಾದರೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿವೈಸ್ ಮಾಡಿದರೆ ಮತ್ತೆ ಕ್ಲಾಸ್ ಕೂತ್ಕೊಳ್ಳಿ, ಬೇಕಾದರೆ ಕೇಳ್ಕೊಳ್ಳಿ. ಅವ್ರದ್ದೇನಾದ್ರು ಆನ್ಲೈನ್ ಕ್ಲಾಸಸ್ ಇದ್ದರೆ ಅದನ್ನು ಕೂಡ ಅಟೆಂಡ್ ಆಗಿ. ಬಟ್ ಟೈಮ್ ವೇಸ್ಟ್ ಮಾಡಬೇಡಿ. ಪ್ರಿಪೇರ್ ವೆಲ್ ಫಾರ್ ದ ಎಕ್ಸಾಮ್. ದಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇದೇ ಪೇಪರ್ ಲೀಕ್ ಆಗಿರೋದು ಎಷ್ಟು ಜನರಿಗೆ ಮುಟ್ಟಿದೆ ಗೊತ್ತಿಲ್ಲ. ಎಷ್ಟು ಜನರ ಹತ್ರ ಈ ಪೇಪರ್ ಇತ್ತು, ಅವರೆಲ್ಲರೂ ಸ್ಕೋರ್ 600 ಮೇಲೆ ಆಗಿಬಿಟ್ಟು ನಿಮಗೇನಾದರೂ ಸೀಟ್ ಮಿಸ್ ಆಗಿದ್ದಿದ್ರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಥಿಂಕ್ ಪಾಸಿಟಿವ್. ಹೀಗಾಗಬಾರ್ದಾಗಿತ್ತು, ನಂದು ತಪ್ಪಿಲ್ಲ, ನಾ ಯಾಕೆ ಎಕ್ಸಾಮ್ ಬರೀಲಿ ಅಂತ ಥಿಂಕ್ ಮಾಡ್ಕೊತ ಕೂತ್ಕೊಂಡ್ರೆ ನಿಮ್ಮದೇ ಟೈಮ್ ವೇಸ್ಟ್ ಆಗ್ತದೆ. ಆ ಟೈಮ್ ವೇಸ್ಟನ್ನು ಮಾಡೋದಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಲಾಸ್ಟಲ್ಲಿ ಇನ್ನೊಂದು ಸಾರಿ ಹೇಳ್ತೀನಿ, ಎಮೋಷ್ನಲಿ ಡೌನ್ ಆಗಿರ್ಬೋದು ನೀವು ಇಷ್ಟರೊಳಗೆ. ಇನ್ನು ಮುಂದೆ ಅಟ್ಲೀಸ್ಟ್ ನಾಳೆಯಿಂದ ಎಮೋಷ್ನಲಿ ಥಿಂಕ್ ಮಾಡೋದನ್ನು ಬಿಡಿ. ಲಾಜಿಕಲಿ ಥಿಂಕ್ ಮಾಡಿ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ಪಾಲಕರಿಗೆ, ಪೇರೆಂಟ್ಸ್ಗಳಿಗೆ ನನ್ನ ಕೊನೆಯ ರಿಕ್ವೆಸ್ಟ್ ಏನಂತಂದರೆ, ಪಾಲಕರೇ ದಯವಿಟ್ಟು ನಿಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡಿ. ಅವರು ಆಲ್ರೆಡಿ ಎಕ್ಸಾಮ್ ಮೂಡಿಂದ ಹೊರಗೆ ಬಂದಿರ್ಬೋದು, ಅವ್ರನ್ನ ಎಕ್ಸಾಮ್ ಮೂಡಿಗೆ ಮತ್ತೆ ಕರ್ಕೊಂಡು ಹೋಗಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳು ಹೋಗ್ತಾರೆ, ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಎನ್ಕರೇಜ್ಮೆಂಟ್ ಇರಲಿ. ಏನೂ ಆಗಿಲ್ಲ ತಮ್ಮ, ಏನೂ ಆಗಿಲ್ಲ ಮಗನ ಅಥವಾ ಮಗಳ, ಕೂತ್ಕೊಂಡು ಓದು, ನೀ ಚೆನ್ನಾಗಿ ಮಾಡ್ತೀಯ, ನಿನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ, ನಿನಗೇನು ಬೇಕೋ ಹೇಳು, ಏನು ಬುಕ್ಸ್ ಬೇಕೋ ಹೇಳು, ನಾ ತಂದು ಕೊಡ್ತೀನಿ. ಸೊ ಒಟ್ಟಿನಲ್ಲಿ ನೀನು ಒಳ್ಳೆಯದಾಗಿ ಮಾಡ್ತೀಯ. ಡೋಂಟ್ ವರಿ ಅಬೌಟ್ ದ್ಯಾಟ್. ಪೇಪರ್ ಡಿಫಿಕಲ್ಟಿ ಇರಲಿ, ಈಸಿ ಇರಲಿ, ಚಿಂತೆ ಮಾಡಬೇಡ. ಅದು ಹೆಂಗೆ ಬರ್ತದೆ ಎಕ್ಸಾಮ್ ಹಾಲೊಳಗೆ ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ನಿನ್ನಷ್ಟಕ್ಕೆ ನೀನು ಚೆನ್ನಾಗಿ ಕೂತ್ಕೊಂಡು ಓದು, ಒಳ್ಳೆ ಮಾರ್ಕ್ಸ್ ಬೀಳ್ತದೆ ನಿನಗೆ ಅನ್ನೋ ಒಂದು ಕಾನ್ಫಿಡೆನ್ಸನ್ನು ಅವರಲ್ಲಿ ಫಿಲ್ ಮಾಡುವಂಥ ಕೆಲಸ ನಿಮ್ಮಿಂದ ಆಗಲಿ ಪಾಲಕರೇ. ಇದು ಡೆಫಿನೆಟ್ಲಿ ಆಗ್ತದೆ ಅಂತ ಅನ್ಕೋತೀನಿ. ನನಗೂ ಕೂಡ ಬೇಜಾರಿದೆ. NTA ಇಟ್ಸ್ ಅ ವೆರಿ ಶೇಮ್ಫುಲ್ ಆನ್ NTA. ಆ್ಯಕ್ಚುಲಿ ಈ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಲಾಯಕ್ಕೇ ಇಲ್ಲ. ಎಲ್ಲ ಹೌದು, ಆದರೆ ಈಗ ಈ ಟೈಮ್ ಬೇರೆಯವ್ರನ್ನ ಬ್ಲೇಮ್ ಮಾಡುವಂತಹ ಸಮಯ ಅಲ್ಲ. ಮಕ್ಕಳೇ ಮತ್ತು ಪಾಲಕರೇ, ನಮ್ಮನ್ನು ನಾವು ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗುವಂಥ ಕೆಲಸ ಆಗುವಂಥ ಸಮಯ ಇದು. ಆ ಕಾರಣಕ್ಕೆ ನಾನು ಹೇಳೋದಿಷ್ಟೇ, ಬಿ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್. ಯು ಆರ್ ಗೋಯಿಂಗ್ ಟು ಡೂ ವೆಲ್ ಇನ್ ದ ಎಕ್ಸಾಮ್. ಆಗಿರೋದನ್ನು, ಮುಂದೆ ಬಂದಿರೋದನ್ನು ಎಕ್ಸೆಪ್ಟ್ ಮಾಡೋದು, ರಿಯಾಲಿಟಿಯನ್ನು ಎಕ್ಸೆಪ್ಟ್ ಮಾಡೋದನ್ನು ಲೈಫಲ್ಲಿ ಕಲೀರಿ. ಇಂತಹ ಸಾಕಷ್ಟು ಸಂದರ್ಭಗಳು ನಿಮ್ಮ ಲೈಫಲ್ಲಿ ಬರುತ್ತೆ. ಬಂದಾಗಲೆಲ್ಲ ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಿ. ಎರಡೂ ರೀತಿ ಥಿಂಕ್ ಮಾಡೋದಕ್ಕೆ ನಿಮಗೆ ಅವಕಾಶಗಳಿದೆ. ಆದರೆ ನೆಗೆಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಿಮಗೆ ನಿಮ್ಮ ಮೇಲೇ ಕೀಳರಿಮೆ ಬರೋ ಹಾಗೆ ಇರ್ತೀರೋ, ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಏನು ಮುಂದೆ ಬರ್ತಾ ಇದೆ ಅದನ್ನು ನನಗೆ ಒಳ್ಳೆಯದಾಗೋ ರೀತಿಯಲ್ಲಿ ಚೇಂಜಸ್ಗಳನ್ನು ಅಡಾಪ್ಟ್ ಮಾಡ್ಕೋತೀನಿ ಅಂಥೇಳಿ ಮುಂದೆ ಹೋಗ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಸೊ NTA ಕಡೆಯಿಂದ ಏನೇ ಅಪ್ಡೇಟ್ಸ್ ಬಂದರೂ ನಿಮ್ಮ ಜೊತೆಗೆ ನಾನಿರ್ತೀನಿ. ಚಿಂತೆ ಮಾಡಬೇಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.